ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯ 13ನೇ ವಾರದ ಮೊದಲನೇ ಟಾಸ್ಕ್ ಅಂತಾನೆ ಹೇಳ್ಬೋದು. ಇದು ಕೂಡ ಮನೆಯ ದಿನಸಿನ ಪಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಟಾಸ್ಕ್ ಕೂಡ ಕೊಟ್ಟಿದ್ದಾರೆ ಎಲ್ರಿಗೂ ಅಂತಾನೆ ಹೇಳ್ಬೋದು. ಟಾಸ್ಕ್ ಏನಪ್ಪಾ ಅಂದ್ರೆ, ಒಬ್ಬ ಸ್ಪರ್ಧಿ ಒಂದು ಚಿತ್ರವನ್ನ ಬಿಡಿಸಿ ಮತ್ತೊಂದು ಸ್ಪರ್ಧಿಗೆ ತೋರಿಸ್ಬೇಕಾಗಿರುತ್ತೆ. ಇದನ್ನ ಅತಿ ಹೆಚ್ಚು ರೌಂಡ್ಗಳಲ್ಲಿ ಮಾಡ್ತಾರೆ. 10 ರೌಂಡ್ ಇರಬಹುದು ಅನ್ಸುತ್ತೆ. ಎಷ್ಟು ರೌಂಡ್ ಗೆಲ್ತಾರೋ ಅಷ್ಟು ಟ್ರೇ ಅಷ್ಟು ದಿನಸಿ ಸಿಗುತ್ತೆ ಅಂತಾನೆ ಹೇಳಿರ್ತಾರೆ ಬಿಗ್ ಬಾಸ್ ಅವರು. ಇನ್ನು ಎಲ್ಲ ಸ್ಪರ್ಧಿಗಳು ಕೂಡ ಒಬ್ಬೊಬ್ಬರನ್ನೇ ಬರೆದು ತೋರಿಸ್ತಿರ್ತಾರೆ. ಒಬ್ಬೊಬ್ಬರಾಗಿನೇ ಕಂಡುಹಿಡಿಬೇಕಾಗಿರುತ್ತೆ. ಇಲ್ಲಿ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನ ಗಳಿಸಿ ಕೂಡ ದಿನಸಿಗಳನ್ನ ಗಳಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆದರೂ ಕೂಡ ಚೈತ್ರ ಮತ್ತು ಹನುಮಂತ್ ಅವರು ಇಬ್ಬರಿಂದ ಸ್ವಲ್ಪ ಎಲ್ಲೋ ಎಡವಟ್ ಮಾಡಿಕೊಂಡು ದಿನಸಿ ಸ್ವಲ್ಪ ಕಡಿಮೆ ಬಂದಿದೆ ಅನ್ಸುತ್ತೆ. ಅದರಿಂದಾಗಿ ರಜತ್ ಮತ್ತೆ ಮಂಜು ಅವರು ಇಬ್ರು ಜೋರಾದ ಜಗಳವನ್ನ ಮಾಡ್ತಾ ಇದ್ದಾರೆ ಹನುಮಂತ್ ಜೊತೆ. ನನಗೆ ಗೊತ್ತಾಗುತ್ತೆ ನಾನು ಬರ್ದಿದ್ದೀನಿ ಅಂತಲೂ ಕೂಡ ಹನುಮಂತ್ ಅವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಾದ ಒಂದು ಸಣ್ಣ ಜಗಳ ಆಗಿದೆ ಅಂತಾನೆ ಹೇಳ್ಬೋದು. ಎಪಿಸೋಡ್ನಲ್ಲಿ ಟೆಲಿಕಾಸ್ಟ್ ಆಗುತ್ತೆ, ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಚೈತ್ರ ಅವರು ಕೂಡ ನನ್ನಿಂದ ಮಿಸ್ಟೇಕ್ ಆಗಿದೆ, ಸಾರಿ ಅಂತ ಹೇಳಿ ಕ್ಷಮಿಸಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ ಇಲ್ಲಿ. ಆದರೆ ರಜತ್ ಅಂತೂ ಬಿಡ್ತಾನೆ ಇಲ್ಲ. ಚೈತ್ರ ಸಿಕ್ಕಿದೆ ಪಾಯಿಂಟ್ ಅಂತ ರುಬ್ತಿದ್ದಾರೆ ಹಾಕೊಂಡು ಅಂತಾನೆ ಹೇಳ್ಬೋದು. ಈ ರೀತಿಯಾದ ಒಂದು ಮಾಹಿತಿ ಇದೆ. ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹನುಮಂತು ಮತ್ತು ಚೈತ್ರ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬಿಗ್ ಬಾಸ್ ಸೀಸನ್ ನಂತರ ವಿನ್ನರ್ ಯಾರಾಗಬೇಕು ಅಂತಲೂ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.